ಇಲ್ಲ ನಿಮ್ಮ ಮಾತುಗಳಿಂದ ಒಬ್ಬರು ದೂರ ಆಗಬಾರ್ದು. ದೂರ ಆಗ್ತಾ ಇದ್ದಾರಂದರೆ ಗಮನಿಸಬೇಕು, ಗಮನ ಕೊಡಬೇಕಾಗುತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸಾರಿ ಪ್ರತಿಯೊಬ್ಬರು ಕೂಡ ವಿಶ್ವಾಸಿಗಳು ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಸೇವಕರು ಯೋಚನೆ ಮಾಡಬೇಕು, ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಒಳಪಟ್ಟು ಕ್ರಿಸ್ತನ ದೇಹದಲ್ಲಿ ಸೇರಿದವರಾಗಿ ಕ್ರಿಸ್ತನಿಗೆ ಶಿಷ್ಯರಾಗಿ ಬದುಕಬೇಕಾಗುತ್ತೆ. ಹಾಗೆ ಬದುಕಬೇಕಾದರೆ, ಜೀವಿಸಬೇಕಾದರೆ ಈ ಮಾತುಗಳನ್ನು ನಾವು ಪಾಲಿಸ್ಬೇಕಂತೆ ಪ್ರಿಯರೇ, ಪಾಲಿಸ್ಬೇಕಂತೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು. ನೋಡಿದ್ರ, ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು. ಉಪಕಾರಿಗಳು ಕರುಣೆಯುಳ್ಳವರಾಗಿ ಕ್ಷಮಿಸುವವರಾಗಿ ಇರಬೇಕಂತೆ. ಕೆಲವರೇನೋ ನಮ್ಮನ್ನು ಯಾರೂ ಮಾತನಾಡಿಸಿಲ್ಲ ಅಂತ ದುಃಖ ಪಡ್ತಾರೆ. ಇನ್ನು ಕೆಲವರೇನೋ ನಮಗೆ ಹೆಸರಿಲ್ಲಲ್ಲ ಅಂತೇಳಿ ದುಃಖ ಪಡ್ತಾರೆ. ಮತ್ತು ಕೆಲವರೇನು ಅವರು ಡೆವಲಪ್ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತೇಳಿ ದುಃಖ ಪಡ್ತಾರೆ. ಯಾಕೆ? ನೀನು ಕೂಡ ಅಭಿವೃದ್ಧಿ ಆಗಲ್ಲ. ನೀನು ಕೂಡ ವಾಕ್ಯವನ್ನು ಕಲಿ, ನೀನು ಕೂಡ ವಾಕ್ಯವನ್ನು ಕಲಿತು ನೀನು ಕೂಡ ಬೋಧನೆ ಮಾಡು. ನೀನು ಕೂಡ ಬೋಧನೆ ಮಾಡಪ್ಪ, ನೀನು ಕೂಡ ವಾಕ್ಯವನ್ನು ಚೆನ್ನಾಗಿ ಕಲಿಯಪ್ಪ. ವಾಕ್ಯವನ್ನು ಚೆನ್ನಾಗಿ ಕಲಿತು ವಾಕ್ಯವನ್ನು ಚೆನ್ನಾಗಿ ಪರಿಶೋಧನೆ ಮಾಡು, ವಾಕ್ಯವನ್ನು ಬೋಧನೆ ಮಾಡು. ಅನೇಕರನ್ನ ಕರ್ಕೊಂಡು ಬಾ, ಅನೇಕರಿಗೆ ವಾಕ್ಯವನ್ನು ಹೇಳಿ ದೇವರ ಮಾರ್ಗದಲ್ಲಿ ನಡೆಸು. ದೇವರ ಮಾರ್ಗದಲ್ಲಿ ನಡೆಸೋದು ಬಿಟ್ಟು ದೇವರ ಮಾರ್ಗದಲ್ಲಿ ಬಂದವರನ್ನು ಮತ್ತೆ ದೂರ ಮಾಡೋರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ನಾವು ದೊಡ್ಡ ಬೋಧಕರಂತ ಹೇಳ್ಕೊಳ್ತಾರೆ, ನಾವು ಸೇವಕರಂತ ಹೇಳ್ಕೊಳ್ತಾರೆ, ನಾವು ಏನೋ ಜ್ಞಾನಿಗಳಂತ ಹೇಳ್ಕೊಳ್ತಾರೆ. ಏನು ಜ್ಞಾನಿ? ಏನು ಜ್ಞಾನಿಪ್ಪ ನೀನು? ಏನಪ್ಪ ನೀನು ಸೇವಕ? ಏನಪ್ಪ ನೀನು ಬೋಧಕ? ಏನಪ್ಪ ನೀನು ಕ್ರಿಸ್ತನ ಶಿಷ್ಯ? ಕ್ರಿಸ್ತನ ಶಿಷ್ಯ ಅಂದರೆ ಇಂಥ ಗುಣಗಳಿರುತ್ತಾ? ಕಪಟ ಇರುತ್ತಾ? ಹೊಟ್ಟೆ ಕಿಚ್ಚು ಇರುತ್ತಾ? ವೇಷಧಾರಣೆ ಇರುತ್ತಾ? ಮಾತಾಡಿದ್ರೆ ಎಲ್ಲ ಸುಳ್ಳುಗಳೇ. ಮಾತಾಡಿದ್ರೆ ಬರೀ ಸುಳ್ಳುಗಳು, ಕಪಟ, ವೇಷಧಾರಣೆ, ಅಸೂಯೆ, ಇದೆಲ್ಲ ನಿನ್ನಲ್ಲಿದ್ದರೆ ನೀನು ದೇವರ ಮಗನಾಗ್ತೀಯಪ್ಪ. ಅಮ್ಮ ಮಗಳೇ, ನೀನು ದೇವರಿಗೆ ಮಗಳ? ನೀನು ದೇವರಿಗೆ ಮಗನ? ನೀನು ದೇವರಿಗೆ ಮಗನಾದರೆ, ನೀನು ದೇವರಿಗೆ ಮಗಳಾದರೆ ದೇವರಿಗೆ ವಿಧೇಯರಾಗಬೇಕು. ಸಭೆ ಅಭಿವೃದ್ಧಿ ಆಗಬೇಕು, ಸಭೆ ಬೆಳಿಬೇಕು. ಒಂದೊಂದು ಆತ್ಮವನ್ನು ಕಷ್ಟಪಟ್ಟು ಸೇರಿಸುವಾಗ ದೂರ ಮಾಡ್ತಾ ಇರ್ತಾರೆ ಪ್ರಿಯರು. ಕೆಲವರು ಹೆಂಗಿದ್ದಾರೆ ಅಂದರೆ ವಿಚಿತ್ರವಾದ ಆಲೋಚನೆಯಲ್ಲಿ ಹೆಂಗಿರ್ತಾರಪ್ಪ ಅಂದರೆ ಇವರು ಏನು ಕೆಲಸ ಮಾಡಲ್ಲ, ಮಾಡೋರಿಗೂ ಬಿಡಲ್ಲ. ಯಾರಾದರೂ ಒಳ್ಳೆ ಸೇವೆ ಮಾಡಬೇಕು, ಇಲ್ಲ ಡೆವಲಪ್ ಆಗಬೇಕು, ದೇವರ ಪ್ರೀತಿಯನ್ನು ನಾನು ಸಾರಬೇಕು ಅಂತ ಯಾರಾದರೂ ಸಿದ್ಧರಾದರೆ ಅವರಿಗೆ ಪ್ರೋತ್ಸಾಹ ಕೊಡಲ್ಲ, ಅವರು ನಿಂತ್ಕೊಳ್ಳಲ್ಲ. ಹೀಗಿದ್ದರೆ ಹೇಗ್ರಿ ಪ್ರಿಯರೇ? ಹೀಗಿದ್ದರೆ ಹೇಗೆ ಅಭಿವೃದ್ಧಿ ಆಗುತ್ತೆ? ಹೇಗೆ ದೇವರ ಸಭೆ ಅಭಿವೃದ್ಧಿ ಆಗುತ್ತೆ? ದೇವರ ಮಗನ, ದೇವರ ಮಗಳ ನೀನು? ದೇವರ ಮಗನಾದರೆ, ದೇವರ ಮಗಳಾದರೆ ಏನು ಕಲ್ತ್ಕೊಂಡಿದೀಯಮ್ಮ? ಏನಪ್ಪ ನೀನು ಕಲ್ತ್ಕೊಂಡಿದೀಯಾ? ಇದೇ ಕಲಿಸಿದ್ದಾರಾ ದೇವ್ರು ನಿನಗೆ? ನೀನು ವಿಧೇಯನಾಗದೆ ಹೋದರೆ, ನಿನ್ನನ್ನು ನೀನು ತಗ್ಗಿಸ್ಕೊಳ್ಳದೆ ಹೋದರೆ, ನಿನ್ನನ್ನು ನೀನು ಸರಿ ಮಾಡಿಕೊಳ್ಳದೆ ಹೋದರೆ ಬೆಂಕಿ ಕೊಂಡಕ್ಕೆ ಗುರಿ ಆಗ್ತೀಯ ಸಹೋದರ, ಜಾಗ್ರತೆ. ಬೆಂಕಿ ಕೆರೆಗೆ ಗುರಿ ಆಗ್ತೀಯ, ಜಾಗ್ರತೆ ಸಹೋದರ ಸಹೋದರಿ. ನಿನ್ನ ಅಣ್ಣನಾಗಿ ಇಲ್ಲ ನಿನ್ನ ತಮ್ಮನಾಗಿ ಎಚ್ಚರಿಸ್ತಾ ಇದ್ದೀನಿ. ಜಾಗ್ರತೆ ಪಡಲ್ವಾ? ಎಚ್ಚರಿಕೆ ಪಡಲ್ವಾ? ಯಾಕೆ ಬೇಕು? ಹೊಟ್ಟೆ ಕಿಚ್ಚು ಆಗಬೇಕು? ನೀನು ದೇವ್ರ ಮಗನಲ್ವಾ? ದೇವರಿಗೆ ಮಗಳಲ್ವಾ? ದ್ವೇಷ ಯಾಕೆ? ಅಸೂಯೆ ಯಾಕೆ? ಬೇಡ. ಇವೆಲ್ಲ ಬೆಂಕಿಯ ಕೊಂಡಕ್ಕೆ ನಡೆಸ್ಕೊಂಡು ಹೋಗುವಂಥದ್ದು. ಎಷ್ಟೋ ಸಾರಿ ಹೇಳಿದ್ದೀವಲ್ವ, ವಾಕ್ಯಗಳು ಅರ್ಥ ಆಗಿಲ್ವಾ? ಈ ಕಡೆ ಕೇಳಿ ಈ ಕಡೆ ಬಿಟ್ಟಿದ್ದೀರಾ, ಈ ಕಡೆ ಕೇಳಿ ಈ ಕಡೆ ಬಿಟ್ಟಿದ್ದೀರಾ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ ಏನ್ರಿ? ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಅಂದರೆ ನಿಮ್ಮಲ್ಲಿ ಜ್ಞಾನಿ ಯಾರು? ಯೇಸು ಪ್ರಭು ಜ್ಞಾನಿ. ಯೇಸು ಪ್ರಭುವನ್ನು ಧರಿಸಿಕೊಂಡಿರುವಂಥ ಕ್ರೈಸ್ತರು ಜ್ಞಾನಿಗಳು.
ಜ್ಞಾನಿಗಳಾಗಿರುವಾಗ ಆ ಜ್ಞಾನದ ಗುಣಲಕ್ಷಣಗಳನ್ನು ತೋರಿಸ್ಬೇಕಂತಲ್ವಾ? ಅಂದರೆ ಕ್ರಿಸ್ತನಲ್ಲಿರುವಂಥ ಗುಣವನ್ನು ತೋರಿಸ್ಬೇಕಂತಲ್ವಾ? ಕ್ರಿಸ್ತನಲ್ಲಿರುವಂಥ ಗುಣ ಏನು? ಮತ್ಸರ ಪಡುವಂಥದ್ದ, ಹೊಟ್ಟೆ ಕಿಚ್ಚು ಪಡುವಂಥದ್ದ, ದ್ವೇಷ ಇಟ್ಕೊಳ್ಳುವಂಥದ್ದ, ಚಾಡಿ ಹೇಳುವಂಥದ್ದ ಅಲ್ವಲ್ಲ. ಕ್ರಿಸ್ತನು ಜ್ಞಾನಿಯಾಗಿರುವಾಗ, ಆತನನ್ನು ಧರಿಸ್ಕೊಂಡಿರುವಂಥ ನೀನು ಜ್ಞಾನಿಯಾಗಿರುವಾಗ, ಆ ಜ್ಞಾನದ ಗುಣಗಳು ಶಾಂತ ಗುಣದಿಂದ ತೋರಿಸಲಿ ಅಂತ ಪ್ರಭು ಹೇಳಿರುವಾಗ, ನಮ್ಮಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ, ಏನ್ರಿ ಹಣದಗೋಸ್ಕರ, ಸಂಪಾದನೆಗೋಸ್ಕರ, ಇಲ್ಲಾಂದರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಇಲ್ಲಾಂದರೆ ಮತ್ಸರ ಪಡುವಂಥದ್ದು, ಇಲ್ಲಾಂದರೆ ದ್ವೇಷ, ಅಸೂಯೆ, ಕಲಹ, ಏನ್ರಿ ಕೋಪ, ಕ್ರೋಧ, ಕಾಮಕತ್ವ ಇವೆಲ್ಲ ತುಂಬಿಕೊಂಡಿದೆಯಂದರೆ ನಮ್ಮಲ್ಲಿ ದೇವರಲ್ಲಿರುವಂಥ ಈ ಜ್ಞಾನದ ಗುಣಗಳು ಹೊರಗಡೆ ತೋರಿಸ್ತಾ ಇದ್ದೀವಾ, ಅಥವಾ ದೆವ್ವಕ್ಕೆ ಸಂಬಂಧಪಟ್ಟಂಥ ಗುಣಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ ನೋಡುವಾಗ ಏನ್ರಿ ನಮ್ಮ ಕ್ರಿಯೆಗಳನ್ನು ನೋಡಿ ಅರ್ಥ ಆಗ್ತಾ ಇಲ್ವಾ? ಮಾತುಗಳನ್ನು ನೋಡಿ ಅರ್ಥ ಆಗ್ತಾ ಇಲ್ವಾ? ನಿಮ್ಮ ಮಾತುಗಳು ಹೇಳುತ್ತೆ, ನಿಮ್ಮ ಕ್ರಿಯೆಗಳು ಹೇಳುತ್ತೆ, ನಿಮ್ಮ ಪ್ರವರ್ತನೆ ಹೇಳುತ್ತೆ. ಮತ್ತೇನು ಮಾಡಬೇಕು? ಇನ್ನೊಬ್ಬರನ್ನ ನೋಡೋದಲ್ಲಪ್ಪ, ಮೊಟ್ಟ ಮೊದಲು ನಿನ್ನನ್ನು ನೀನು ಪರಿಶೋಧನೆ ಮಾಡ್ಕೊಪ್ಪ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ, ಇಲ್ಲ ನರಗಳಲ್ಲಿ ವಿಷ ತುಂಬಿಕೊಂಡಿದೆಯಾ ಅಥವಾ ವಾಕ್ಯಗಳು ತುಂಬಿಕೊಂಡಿದೆಯಾ? ದೇವರ ವಾಕ್ಯಗಳು ತುಂಬಿಕೊಂಡ್ರೆ ಎಲ್ಲರನ್ನ ಪ್ರೀತಿಸಿ, ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸ್ತೀಯ, ಶತ್ರುವನ್ನು ಕೂಡ ನೀನು ಪ್ರೀತಿಸ್ತೀಯ. ನೋಡಿ ಪ್ರಿಯರೇ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಮತ್ಸರವು, ನಿಮ್ಮಲ್ಲಿ ಗಲಿಬಿಲಿ, ನಿಮ್ಮಲ್ಲಿ ಗೊಂದಲ, ಒಂದು ವೇಳೆ ಈ ಥರ ಇದ್ದರೆ ನೀವು ಸತ್ಯಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದೀರಂತ. ಅದು ಮೇಲದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಅದು ಪ್ರಕೃತಿ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುತ್ತವೆ. ಗಲಿಬಿಲಿ ಇರುತ್ತೆ, ಮತ್ಸರ ಇರುತ್ತೆ, ದ್ವೇಷ ಹಾಗೆ ತುಂಬಿಕೊಂಡಿರುತ್ತೆ. ಯಾವಾಗ? ದೆವ್ವಕ್ಕೆ ಒಳಪಟ್ಟಾಗ. ದೆವ್ವ ಎಲ್ಲೋ ಸ್ಮಶಾನದಲ್ಲಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ವಾಕ್ಯದ ಮೂಲಕ ಹೇಳಿದ್ದೀವಿ. ಇಷ್ಟೊಂದು ವಾಕ್ಯಗಳು ಕೇಳಿರುವಾಗ, ಇಷ್ಟೊಂದು ವಾಕ್ಯಗಳನ್ನು ತಿಳ್ಕೊಂಡಿರುವಾಗ ಏನ್ರಿ ನಮ್ಮಲ್ಲೇ ವಿಭೇದಗಳು, ನಮ್ಮಲ್ಲೇ ದ್ವೇಷ, ಅಸೂಯೆ ಇರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇನ್ಯಾರೀ ಕಾಪಾಡೋಕ್ಕಾಗುತ್ತೆ? ಇನ್ಯಾರೀ ನಾವು ಕಾಪಾಡಕ್ಕೆ ಹೋಗ್ತೀವಿ? ಸುಮಾರು ಅನೇಕ ದಿನಗಳಿಗೆ, ಅಂದರೆ ಸುಮಾರು 3 ತಿಂಗಳಿಗೋ 6 ತಿಂಗಳಿಗೋ ಒಂದೊಂದು ಆತ್ಮವನ್ನು ಕಷ್ಟಪಟ್ಟು ಸೇರಿಸುವಾಗ ಒಬ್ಬನೇನು ದುರಾತ್ಮ ಆಗ್ತಾನೆ, ಇನ್ನೊಬ್ಬನೇನು ದೆವ್ವ ಆಗ್ತಾನೆ. ನೋಡೋದಕ್ಕೇನು ಕುರಿವೇಷ, ಒಳಗಡೆ ತೋಳ. ನೋಡೋದಕ್ಕೇನೋ ಕುರಿವೇಷ, ಒಳಗಡೆ ನೋಡಿದ್ರೆ ತೋಳಗಳು. ಪ್ರಿಯರಾದ ದೇವರ ಮಕ್ಕಳಿರ, ಅನೇಕರು ಅಲ್ಲಿ ಇರ್ತಾರೆ ಪ್ರಿಯರೇ. ಪ್ರತಿಯೊಬ್ಬರು ಜಾಗೃತಿ ಪಡಬೇಕು. ನಾವು ದೇವರಿಗೆ ವಿಧೇಯರಾಗಬೇಕು. ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ಕ್ರಿಸ್ತನಿಗೆ ನಾವು ಶಿಷ್ಯರಾಗಿದ್ದೀವಾ? ನಾವು ಕ್ರೈಸ್ತರಾಗಿದ್ದೀವಾ? ಹಾಗಿದ್ದಾಗ ನಡ್ಕೋಬೇಕು, ವಿಧೇಯರಾಗಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಸಂಪೂರ್ಣವಾಗಿ ವಿಧೇಯರಾಗಬೇಕು. ಎರಡನೇದಾಗಿ, ಯಾರಾದರೂ ನಮಗೆ ಶೋಧನೆ ಕೊಟ್ಟಿದ್ದಾರಾ, ಹಿಂಸೆ ಕೊಡ್ತಾ ಇದ್ದಾರಾ, ದುಃಖ ಪಡಿಸ್ತಾ ಇದ್ದಾರಾ, ನಮ್ಮ ಮೇಲೆ ಚಾಡಿಗಳು ಹೇಳ್ತಾ ಇದ್ದಾರಾ? ಚಾಡಿಗಳು ಹೇಳಿದ್ರು ಕೂಡ ದೇವರಿಗೆ ಸ್ತೋತ್ರವಾಗಲಿ ದೇವರಂತೇಳಿ ಈ ರೀತಿ ನಾವು ಹೋಗಬೇಕು. ಸೇವೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದಬೇಕು. ದೇವರ ವಾಕ್ಯ ಪ್ರತಿನಿತ್ಯ ಧ್ಯಾನಿಸಬೇಕು, ಸ್ಟಡಿ ಮಾಡಬೇಕು. ನಮ್ಮ ಕೆಲಸ ಏನಿದೆಯೋ ನಮ್ಮ ಕೆಲಸ ಮಾಡಿಕೊಳ್ಳೋಣ, ವಾಕ್ಯಗಳನ್ನು ಸ್ಟಡಿ ಮಾಡೋಣ, ದೇವರ ಸೇವೆ ಮಾಡೋಣ. ನಮ್ಮ ಮೇಲೆ ಚಾಡಿ ಹೇಳ್ತಾರಾ? ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡಿದ್ದಾರಾ? ದೇವರಿಗೆ ಸ್ತೋತ್ರವಾಗಲಿ ಅಂತ ಹೋಗ್ತಾ ಇರಬೇಕು. ನಾವು ಹಾಗೆ ಜೀವಿಸಬೇಕು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಯಾರಾದರೂ ನಮ್ಮ ಮೇಲೆ ದ್ವೇಷ ಇಟ್ಕೊಂಡ್ರೆ ದೇವರಿಗೆ ಸ್ತೋತ್ರ ಹೇಳಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು. ಯಾರಾದರೂ ನಮ್ಮ ಮೋಸ ಮಾಡಿದ್ರೆ ದೇವ್ರಿಗೆ ಸ್ತೋತ್ರ ಹೇಳ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು.
ಇನ್ನೊಬ್ಬರ ಮೇಲೆ ಚಾಡಿ ಹೇಳಬಾರ್ದು. ಯಾರಾದರೂ ನಮಗೆ ಚಾಡಿ ಹೇಳಿದ್ರೆ, ನಮ್ಮ ಮೇಲೆ ಚಾಡಿ ಹೇಳಿದ್ರೆ ಅದಕ್ಕೂ ಕೂಡ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ಕೊಂಡು ನಾವು ಹೋಗ್ತಾ ಇರ್ಬೇಕು. ಚಾಡಿ ಹೇಳಿದ್ದಾರಾ, ಹೇಳ್ಕೊಳ್ಳಿ ಬಿಡು. ಬೈದಿದ್ದಾರಾ, ಬೈಕೊಳ್ಳಿ ಬಿಡು. ಅವಮಾನ ಪಡಿಸಿದ್ದಾರಾ, ದೇವರು ಸ್ತೋತ್ರವಾಗಲಿ. ಆದರೆ ನಾವು ಮಾತ್ರ ಇನ್ನೊಬ್ಬರಿಗೆ ಅವಮಾನ ಪಡಿಸಬಾರ್ದು, ಇನ್ನೊಬ್ಬರ ಮೇಲೆ ಚಾಡಿಗಳು ಹೇಳಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಿಕೂಡ್ದು. ಹೀಗೆ ಹೋಗಬೇಕಂತೆ. ದೊಡ್ಡ ದೊಡ್ಡ ಸೇವಕರೇ ಮೋಸ ಮಾಡೋರಿದ್ದಾರೆ, ದೊಡ್ಡ ದೊಡ್ಡ ಸೇವಕರೇ ಚಾಡಿ ಹೇಳೋರಿದ್ದಾರೆ. ಚಾಡಿ ಹೇಳೋರು, ಮೋಸ ಮಾಡೋರು, ರಕ್ತ ಕುಡಿಯೋರು ಇರುವಾಗ ಇನ್ನೆಲ್ಲಿ ಉದ್ಧಾರ ಆಗುತ್ತೆ? ಈ ಕೊನೆ ದಿನಗಳಲ್ಲಿ ಜಾಗ್ರತೆ ಪಡದೆ ಹೋದರೆ ನಮ್ಮನ್ನು ಯಾರೂ ಕಾಪಾಡಲ್ಲ ಪ್ರಿಯರೇ, ನಮ್ಮನ್ನು ಯಾರು ಕಾಪಾಡಲ್ಲ. ಕೊನೆ ಮಾತು, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ ನೋಡ್ಕೊಂಡು ಹೋಗೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಚಿಕ್ಕ ಮಕ್ಕಳ ಹಾಗೆ ಆಗಬೇಕು. ಚಿಕ್ಕ ಮಕ್ಕಳಲ್ಲಿ ಸ್ವಾರ್ಥ ಇರಲ್ಲ, ಚಿಕ್ಕ ಮಕ್ಕಳಲ್ಲಿ ಮೋಸ ಇರಲ್ಲ, ಹಾಗೆ ಇರಲ್ಲ, ದ್ವೇಷ ಇರಲ್ಲ. ಏನ್ರಿ 2 ವರ್ಷ 3 ವರ್ಷ ಮಕ್ಕಳು ಇರ್ತಾರೆ ನೋಡಿ, ದ್ವೇಷ, ಇಲ್ಲಾಂದರೆ ಸ್ವಾರ್ಥ, ಇಲ್ಲಾಂದರೆ ಅಸೂಯೆ, ಇಲ್ಲಾಂದರೆ ಮಸ್ತರ ಇರುತ್ತಾ? ಇಲ್ಲ. ನೀವು ವಯಸ್ಸಿನಲ್ಲಿ ದೊಡ್ಡವರಾಗಿರ್ಬೋದು, ಜ್ಞಾನದಲ್ಲಿ ಉನ್ನತರಾಗಿರ್ಬೋದು. ಜ್ಞಾನದಲ್ಲಿ ಉನ್ನತರು, ವಯಸ್ಸಿನಲ್ಲಿ ದೊಡ್ಡವರಾಗಿರುವಂಥ ನೀವು, ದೇವರ ಮಕ್ಕಳಾಗಿರುವಂಥ ನೀವು, ಶಿಷ್ಯರಾಗಿರುವಂಥ ನೀವು ಯಾವ ರೀತಿ ಕಾಣಬೇಕು? ಚಿಕ್ಕ ಮಕ್ಕಳ ಗುಣವುಳ್ಳವರಾಗಿ ಕಾಣಬೇಕು. ಚಿಕ್ಕ ಮಕ್ಕಳಲ್ಲಿ ಏನ್ರಿ ದ್ವೇಷ, ಅಸೂಯೆ, ಮಸ್ತರ ಇವೆಲ್ಲ ಇರಲ್ಲ. ಮಕ್ಕಳ ಹಾಗೆ ಆಗಬೇಕಂತ ಹೇಳ್ತಾನೆ ಪ್ರಿಯರೇ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಅಂದರೆ ಚಿಕ್ಕ ಮಗುವನ್ನು ನನ್ನ ಹೆಸರಿನಲ್ಲಿ ಸೇರಿಸಿಕೊಂಡರೆ ಅಂದರೆ ವಾಕ್ಯದ ಪ್ರಕಾರ ಭಕ್ತರು, ವಾಕ್ಯದ ಪ್ರಕಾರ ಸೇವಕರು, ವಾಕ್ಯದ ಪ್ರಕಾರ ವಿಧೇಯರಾಗಿ ನನ್ನ ಶಿಷ್ಯರಾಗಿ ಯಾರಿರ್ತಾರೋ ಅಂಥವರನ್ನು ನೀವು ಸೇರಿಸಿಕೊಂಡಾಗ ನನ್ನನ್ನು ನೀವು ಸೇರಿಸಿಕೊಂಡಿದ್ದೀರಿ ಅಂತ ಹೇಳ್ತಾನೆ. 6ನೇ ವಚನ, ನನ್ನಲ್ಲಿ ನಂಬಿಕೆ ಇಡುವವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ, ಚಿಕ್ಕವರಲ್ಲಿ ಒಬ್ಬನು ಅಂದರೆ ಚಿಕ್ಕವರಂದರೆ ದೇವರ ವಾಕ್ಯದಗೋಸ್ಕರ ತವಕ ಪಡ್ತಾ ಇರ್ತಾರೆ, ದೇವರ ವಾಕ್ಯದಗೋಸ್ಕರ ಪ್ರಯಾಸ ಪಡ್ತಾ ಇರ್ತಾರೆ, ಸುವಾರ್ತೆ ಹೇಳೋದಕ್ಕೆ ಸ್ಟಡಿ ಮಾಡ್ತಾ ಇರ್ತಾರೆ, ಸುವಾರ್ತೆ ಹೇಳ್ತಾ ಇರ್ತಾರೆ, ಸುವಾರ್ತೆಗೆ ಹೋಗ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಅಂಥ ಕಷ್ಟಪಡುವಂಥ ಒಬ್ಬ ಸೇವಕನ ವಿಷಯದಲ್ಲಿ ಯಾವನಾದರೂ ಅಡ್ಡಿ ಮಾಡಿದ್ರೆ ಅಂಥವರ ವಿಷಯದಲ್ಲಿ ದೇವರು ಹೇಳುವಂಥ ಮಾತು ಗಮನಿಸಬೇಕು. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತಕರವಾಗುವುದು. ಮುಳುಗಿಸಿ ಬಿಡುವುದು ಅಂದರೆ ಅರ್ಥ ಏನು? ಒಂದು ವೇಳೆ ನನ್ನ ಸೇವಕನಿಗೆ ವಾಕ್ಯದ ಪ್ರಕಾರ ಸೇವೆ ಮಾಡುವಂಥ ಚಿಕ್ಕವರಲ್ಲಿ ಯಾರಿಗಾದರೂ ಅನ್ಯಾಯ ಮಾಡಿದ್ರೆ, ಇಲ್ಲ ತವಕವನ್ನು ಉಂಟು ಮಾಡಿದ್ರೆ, ಒಂದು ವೇಳೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ಅಂದರೆ ವಾಕ್ಯದ ಪ್ರಕಾರ ಚಿಕ್ಕವರಿಗೆ ಶೋಧನೆ ಕೊಡಬಾರ್ದಾ? ಮಾಡಬಾರ್ದು. ಚಾಡಿಗಳು ಹೇಳ್ಬಾರ್ದಾ? ಮಾಡಕೂಡ್ದು ಅಂತ ಹೇಳಿದ್ದಾನೆ. ಮಾಡಕೂಡದು, ಯಾರಿಗೂ ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಏನ್ರಿ, ಚಾಡಿ ಹೇಳಬಾರ್ದು. ಒಂದು ವೇಳೆ ಲೋಕದಲ್ಲಿ ಏನು ಮಾಡ್ಕೊಳ್ತಾರೋ ಬಿಡಲಿ, ನನ್ನ ಶಿಷ್ಯರಿಗೆ ಅಂದರೆ ಈ ಒಳ್ಳೆ ಗುಣವುಳ್ಳಂಥ ಭಕ್ತರಿಗೆ ಯಾರಾದರೂ ಕೇಡು ಮಾಡಿದರೆ, ಇಲ್ಲ ಅಡ್ಡಿ ಉಂಟು ಮಾಡಿದರೆ ಅಂಥವನ ಗತಿ ಏನು ಗೊತ್ತಾ? ಕೊರಳಿಗೆ ಬೀಸು ಕಲ್ಲಿರುತ್ತಲ್ಲ, ತೂಕ ಇರುತ್ತಲ್ಲ, ಆ ಕಲ್ಲನ್ನು ಕೊರಳಿಗೆ ಕಟ್ಟಿಕೊಂಡು
ಮಧ್ಯ ಸಮುದ್ರದಲ್ಲಿ ಹೋಗಿ ಬೀಳ್ಬೇಕಂತ ಹೇಳ್ತಾನೆ. ಅದು ಒಳ್ಳೇದಾಗತ್ತಂತ? ಅದು ಒಳ್ಳೇದಾಗುತ್ತಾ? ಉಸಿರುಗಟ್ಟಿ ಸತ್ತೋಗ್ತಾನಲ್ಲ. ಆದರೆ ದೇವ್ರ ಕೈಯಲ್ಲಿ ಬೀಳುವಂಥದ್ದು ಇದೆಯಲ್ಲ, ಇದು ಭಯಂಕರವಾದಂಥ ಘೋರವಾದಂಥ ಪ್ರಮಾದ ನಡೆಯುತ್ತೆ ಅಂತಾರೆ. ಅದು ದೇವರು ಎಲ್ಲ ಕೂಡ ಬರೆದಿಟ್ಕೊಳ್ತಾನೆ. ಸೇವೆ ಅಭಿವೃದ್ಧಿ ಮಾಡೋದಕ್ಕೆ, ಸೇವೆಗೋಸ್ಕರ, ಕೆಲಸದಗೋಸ್ಕರ ನೇಮಿಸಲ್ಪಟ್ಟಾಗ ಯಾರ ಮೇಲೆ ಯಾಕಪ್ಪ ದ್ವೇಷ, ಯಾರ ಮೇಲೆ ಯಾಕಮ್ಮ ನೀನು ಹಾಗೆತನ, ಹೊಟ್ಟೆ ಕಿಚ್ಚು ಯಾಕಮ್ಮ, ದ್ವೇಷ ಯಾಕಮ್ಮ, ದ್ವೇಷ ಯಾಕಪ್ಪ? ಬೇಡ, ಅದು ನಿನಗೆ ಒಳ್ಳೇದಾಗಲ್ಲ. ಅದು ನಿನಗೆ ಒಳ್ಳೇದಾಗಲ್ಲಪ್ಪ, ಒಳ್ಳೇದಾಗಲ್ಲ ಮಗನೇ. ಜಾಗ್ರತೆ ಪಡಬೇಕು. ಯೇಸು ಕ್ರಿಸ್ತ ನಂಬಿಕೊಂಡಿದೆಯಾ? ಕ್ರಿಸ್ತನಲ್ಲಿರುವಂಥ ಜ್ಞಾನವನ್ನು ತೋರಿಸು. ದ್ವೇಷ ಯಾಕೆ? ಹೊಟ್ಟೆ ಕಿಚ್ಚಿ ಯಾಕೆ? ಮಸ್ತರ ಯಾಕೆ? ಇವೆಲ್ಲ ತೆಗೆದು ಹೋಗಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ನಾವು ಇಂಥದ್ದು ತಪ್ಪು ಮಾಡಬಾರ್ದು. ಯಾರಾದರೂ ನಮ್ಮ ಮೇಲೆ ತಪ್ಪು ಹೊರಿಸಿದಾಗ, ಇಲ್ಲ ನಿಂದಿಸಿದಾಗ ಏನ್ರಿ ದುಃಖ ಪಡೋದು ಕೂಡ ಬೇಕಾಗಿಲ್ಲ, ನೊಂದುಕೊಳ್ಳೋದು ಬೇಕಾಗಿಲ್ಲ. ಯಾಕೆಂದರೆ ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ ಇದ್ದಾಗ ನಿಂದನೆಗಳು, ಶೋಧನೆಗಳು, ಅವಮಾನಗಳು ಬರ್ತಾ ಇರುತ್ತೆ. ಇದು ಬಂದಾಗ ಏನು ಗೊತ್ತಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ. ಯಾರಾದರೂ ಶೋಧನೆ ಕೊಟ್ಟಿದ್ದಾರಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ. ಹಿಂಸೆ ಕೊಟ್ಟಿದ್ದಾರಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ. ಅನುಭವಿಸಿದರೆ ಶೋಧನೆಯನ್ನು, ಹಿಂಸೆಯನ್ನು, ಕಷ್ಟವನ್ನು ಅನುಭವಿಸಿದಾಗ ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ. ಸಹೋದರ, ಸಹೋದರಿ, ದೇವ್ರಿಗೋಸ್ಕರ ಪ್ರಯಾಸ ಪಡು. ದೇವ್ರಿಗೋಸ್ಕರ ನಿನ್ನ ಬದುಕನ್ನು ಸಮರ್ಪಣೆ ಮಾಡು. ದೇವರ ಸೇವೆ ನಿಮಿತ್ತವಾಗಿ ನಿನ್ನ ಜೀವಿತವನ್ನು ಅರ್ಪಿಸು. ಕೆಟ್ಟದ್ದು ಬೇಡ, ಕೆಟ್ಟದ್ದು ತೆಗೆದಾಕ್ರಿ. ವಾಕ್ಯದ ಮೂಲಕ ಕೆಟ್ಟದ್ದನ್ನು ತೆಗೆದಾಕ್ರಿ. ಏನೇನು ಕೆಟ್ಟದ್ದಿದೆಯೋ ನಿನ್ನನ್ನೇ ನೀನು ಪರಿಶೋಧನೆ ಮಾಡ್ಕೋ. ನಿನ್ನನ್ನೇ ನೀನು ಪರಿಶೋಧನೆ ಮಾಡಿಕೊಂಡು ವಾಕ್ಯದ ಪ್ರಕಾರ ಜೀವಿಸು. ಕ್ರಿಸ್ತನಿಗೆ ಶಿಷ್ಯನಾಗಿ, ಕ್ರಿಸ್ತನಿಗೆ ಭಕ್ತನಾಗಿ, ನಿಜವಾದ ಕ್ರೈಸ್ತನಾಗಿ, ಪರಿಶುದ್ಧನಾಗಿ ಜೀವಿಸು. ಪರಲೋಕವನ್ನು ಪಡೆದುಕೋ. ಜಾಗ್ರತೆ. ತಲೆಬಾಗಿಸಿರಿ ಪ್ರೇರೆ, ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ತಿಳಿಸಿದ್ದೀನಿ ತಂದೆ. ಎಲ್ಲರನ್ನು ಕಾಪಾಡಿ, ಕನಿಕರಿಸಿ. ಕೆಲವರು ತಿಳಿಯದೇ ತಪ್ಪು ಮಾಡ್ತಾ ಇದ್ದಾರೆ ತಂದೆ. ಇನ್ನು ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ ತಂದೆ. ಕನಿಕರಿಸಿ, ಕಾಪಾಡಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ ತಂದೆ. ಪ್ರತಿ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆಯ ದೇವರೇ. ವಾಕ್ಯದ ಪ್ರಕಾರ ದೀಕ್ಷೆ ಸ್ಥಾನ ಪಡೆದುಕೊಂಡು ನಿಮ್ಮ ಸಭೆಯಲ್ಲಿ ಯಾರ್ಯಾರು ಸೇರಿಸಲ್ಪಟ್ಟಿದ್ದವರು ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ. ನಮ್ಮಲ್ಲಿ ದ್ವೇಷ, ಹಗೆ, ಮಸ್ತರೆ ಇಂಥವೇನಾದರೂ ಇದ್ದರೆ ತಂದೆಯ ದೇವರ ವಾಕ್ಯದ ಮೂಲಕ ಸಾಯಿಸೋದಕ್ಕೆ, ತೆಗೆದುಹಾಕಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.